ಮಕ್ಕಳು ಮನೆಯ ನಂದಾದೀಪ, ಬದುಕಿನ ಆಸರೆ. ಅಂತಹ ಮಕ್ಕಳು ತಪ್ಪು ದಾರಿಗೆ ಹೋದಾಗ ಅದು ಕೇವಲ ತಾಯಿಯ ಹೃದಯದ ಮೌನದ ಕಣ್ಣೀರಲ್ಲ, ತಂದೆಯ ನಿಶ್ಶಬ್ದ ನಿಟ್ಟುಸಿರೂ ಅಲ್ಲ, ಅದು ಮಗುವಿನ ಭವಿಷ್ಯದ ಸಂಸ್ಕಾರದ ಹಾನಿ. ನನ್ನ ಮಗು ಹೀಗೆ ಆಗಿಬಿಟ್ಟಿದೆಯೇ ಎಂದು 1000 ಬಾರಿ ಯೋಚಿಸಿದ ತಾಯಿ ರಾತ್ರಿ ನಿದ್ರೆ ಇಲ್ಲದೆ ದೇವರ ಮುಂದೆ ಕೂತು ಅತ್ತಳು. ನನ್ನ ಮಗು ಓದಿನಲ್ಲಿ ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾನೆ, ನಮ್ಮ ಕಾಳಜಿ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಾನು ಬೈದಷ್ಟು ದೂರವಾಗುತ್ತಿದ್ದಾನೆ ಎಂದು ಹೆತ್ತವರ ಮನಸ್ಸು ಕಮರಿ ಹೋಗಿತ್ತು. ಮನೆ ತುಂಬ ಮೌನ, ಆದರೆ ಆ ಮೌನದೊಳಗೆ ಒಂದು ಆಶೆಯ ದೀಪ ಬೆಳಗುತ್ತಿತ್ತು. ಶಿವಪರಮಾತ್ಮನ ಕರುಣೆಯ ಬೆಳಕು ಬೆಳಗುತ್ತಿತ್ತು. ಒಂದು ದಿನ ಅವರಿಗೆ ಅರಿವಾಯಿತು, ಭಯದಿಂದ ಬದಲಾವಣೆ ಸಾಧ್ಯವಿಲ್ಲ, ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಅಂದಿನಿಂದ ಅವರು ಮಗುವಿನ ದೋಷಗಳನ್ನು ನೋಡುವುದು ನಿಲ್ಲಿಸಿದರು. ಬದಲಾಗಿ ಪ್ರತಿದಿನ ದಿವ್ಯ ಸಂಕಲ್ಪ ಮಾಡತೊಡಗಿದರು. ನನ್ನ ಮಗು ಪರಮಾತ್ಮನ ಅತೀ ಪ್ರಿಯ ಮಗು, ವಿದ್ಯಾವಂತ, ಶ್ರೇಷ್ಠ ಸಂಘವನ್ನು ಹೊಂದಿದ್ದಾರೆ. ನನ್ನ ಮಗು ಭಾಗ್ಯಶಾಲಿಯಾಗಿದ್ದಾರೆ, ಅವರ ಭವಿಷ್ಯ ಉಜ್ವಲವಾಗಿದೆ. ಇಂತಹದೇ ದಿವ್ಯ ಸಂಕಲ್ಪಗಳನ್ನು ಪ್ರತಿನಿತ್ಯವೂ ಸೃಷ್ಟಿ ಮಾಡತೊಡಗಿದರು. ಪರಮಾತ್ಮನ ಆಶೀರ್ವಾದ, ಹೆತ್ತವರ ಶುದ್ಧ ಶ್ರೇಷ್ಠ ಸಂಕಲ್ಪ, ನಿರಂತರ ಶುಭ ಹಾರೈಕೆ, ಆ ಶಕ್ತಿಯೇ ನಿಧಾನವಾಗಿ ಮಗುವಿನ ಮನಸ್ಸನ್ನು ಸ್ಪರ್ಶಿಸಿತು. ಮಗುವಿನಲ್ಲಿ ಅದ್ಭುತ ಬದಲಾವಣೆಯನ್ನು ಕಂಡರು. ಸಂಕಲ್ಪ ಶುದ್ಧವಾಗಿದ್ದರೆ ದೈವಶಕ್ತಿ ಸದಾ ಜೊತೆ ಇರುತ್ತದೆ. ಪರಿವರ್ತನೆ ಖಂಡಿತ ಸಾಧ್ಯ. ಸಂಕಲ್ಪದಂತೆ ಸಿದ್ಧಿ, ಸಿದ್ಧಿಯಿಂದ ಸಿದ್ಧಿ ಸ್ವರೂಪ